ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಹೆಸರು ಕಾವ್ಯಶ್ರೀ. ನಾನು ಮುಂಚೆ ಹಾಗೆ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೆ. ಬಟ್ ಈಗ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಒಂದು ಒಳ್ಳೆ ವಿಷಯ ಇದೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತಿದೆ. ಸೊ ಅದಕ್ಕೆ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ. ಆ್ಯಂಡ್ ಅದರಲ್ಲೂ ದಿಸ್ ಇಸ್ ಮೈ ಫಸ್ಟ್ ಲಾಂಗ್ ವಿಡಿಯೋ. ಓಕೆ, ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನೋಡ್ತಿದ್ದೀರಲ್ಲ, ಇದು ನಮ್ಮದು ಥರ್ಡ್ ಇಂಟರ್ನ್ಯಾಷನಲ್ ಟ್ರಿಪ್. ಯಾವ ಡೆಸ್ಟಿನೇಷನ್ ಅಂತೀರಾ? ಅದೇ ರೀ ಮಲೇಷ್ಯಾ. ಮಲೇಷ್ಯಾದಲ್ಲಿ ಎಲ್ಲಿ ಅಂತೀರಾ? ಅದೇ ರೀ ಲಂಕಾವಿ. ಹೌದು, ನಾವು ನಮ್ಮ ಆ್ಯನಿವರ್ಸರಿಗೆ ಮಲೇಷ್ಯಾ ಹೋಗಿದ್ವಿ. ಇದಕ್ಕೂ ಮುಂಚೆ ನಾವು UAE ಮತ್ತು ಥಾಯ್ಲ್ಯಾಂಡ್ ಹೋಗಿದ್ದೀವಿ. ಮಸ್ತ್ ಎಂಜಾಯ್ ಮಾಡಿದ್ದೀವಿ ರೀ. ಓಕೆ, ನಾವು ಯಾವುದು ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ಟ್ರಿಪ್ಪೆಲ್ಲ ಬುಕ್ ಮಾಡಲ್ಲ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತು ಪ್ಲ್ಯಾನ್ ಮಾಡಿ ಬಜೆಟ್ ಲೆಕ್ಕ ಹಾಕಿ ಈ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಬಟ್ ಮಸ್ಟ್ ಸೇ, ವರ್ಷದಲ್ಲಿ ಒಂದು ಸಲ ಆದರೂ ಒಂದು ಡೊಮೆಸ್ಟಿಕ್ ಟ್ರಿಪ್ ಆ್ಯಂಡ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ. ಯಾಕೊತ್ತಾ, ದಿನ ಕಳೆದಂತೆ ನಮ್ಮ ಏಜ್ ಕೂಡ ಕಮ್ಮಿ ಆಗುತ್ತೆ, ಎನರ್ಜಿನೂ ಕಮ್ಮಿ ಆಗುತ್ತೆ, ಅದು ಇದು ಅಂತ ಕಾಯಿಲೆ ಬರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಿ ಅಂದರೆ ಇಯರ್ಲಿ ಒನ್ ಟ್ರಿಪ್ ಮಾಡಿ. ಅದನ್ನು ನಿಮ್ಮ ಆ್ಯನಿವರ್ಸರಿ ದಿನವೋ ಅಥವಾ ಬರ್ತ್ಡೇ ದಿನವೋ ಪ್ಲ್ಯಾನ್ ಮಾಡಿ. ಆ್ಯನಿವರ್ಸರಿ ಆರ್ ಬರ್ತ್ಡೇ ಬರೋವರೆಗೂ ದುಡ್ಡು ಸೇವ್ ಮಾಡಿ. ಅಥವಾ ನಿಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡ್ಸ್ ಇದೆ ಅಂದರೆ ಅದರಲ್ಲಿ ಫ್ಲೈಟ್ ಬುಕ್ ಮಾಡ್ಕೊಳ್ಳಿ, ಹೋಟೆಲ್ಸ್ ಬುಕ್ ಮಾಡ್ಕೊಳ್ಳಿ, ಮತ್ತು ಆ ದೇಶದ ಅಟ್ರಾಕ್ಷನ್ ಟಿಕೆಟ್ಸ್ನ ನೀವು ಇಲ್ಲೇ ಕೂತ್ಕೊಂಡು ಕ್ರೆಡಿಟ್ ಕಾರ್ಡಲ್ಲಿ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು EMI ಕನ್ವರ್ಟ್ ಮಾಡ್ಕೊಳ್ಳಿ. ಟ್ರಿಪ್ ಮುಗಿದ ಮೇಲೆ ನೆಕ್ಸ್ಟ್ ಟ್ರಿಪ್ ಬರೋವರೆಗೂ EMIನೆಲ್ಲ ಪೇ ಮಾಡಿ ಮುಗಿಸ್ಬಿಡಿ. ಇಷ್ಟೇ ಸಿಂಪಲ್. ಸೊ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಆಕಾಶದಲ್ಲಿ ನಾವು ಎಷ್ಟು ಚೆನ್ನಾಗಿ ಹಕ್ಕಿ ಥರ ಹಾರಾಡ್ತಿದ್ದೀವಿ ಅಂತ. ಆವಾಗಲೇ ಅನಿಸಿದ್ದು ನನಗೆ, ಮನೆಯಲ್ಲಿ ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು ಅಥವಾ ಆಫೀಸ್ಗೆ ಹೋಗೋದು ಇದೆಲ್ಲ ಲೈಫ್ ಟೈಮ್ ಇದ್ದಿದ್ದೇ ರೀ ಅಲ್ವಾ. ಬಟ್ ಈ ಥರ ಮೂಮೆಂಟ್ ಎಂಜಾಯ್ ಮಾಡೋದಿದೆಯಲ್ಲ, ಅದರಲ್ಲಿ ಇರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಸೊ ಇಷ್ಟೇ ರೀ ಜೀವನ, ಎಂಜಾಯ್ ಮಾಡಿ. ಈ ಟ್ರಿಪ್ ಪ್ಲ್ಯಾನ್ ಮಾಡಿದ ತಕ್ಷಣವೇ ಆ ಟ್ರಿಪ್ ಬರೋ ತನಕನೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ ರೀ. ನಾವು ಒಂದು ವಾರದ ಮುಂಚೆನೇ ಪ್ಯಾಕ್ ಮಾಡಿ ಅದು ಇದು ಅಂತ ನೆನಪಿಸ್ಕೊಂಡು ಟ್ರಿಪ್ಪೇ ಬಂದುಬಿಡುತ್ತೆ. ಆಮೇಲೆ ಹೋಗ್ತೀವಿ ಅಂದರೆ ಟ್ರಿಪ್ಪೇ ಮುಗ್ದೋಗುತ್ತೆ. ನೆಕ್ಸ್ಟ್ ಟ್ರಿಪ್ ಬರೋ ತನಕ ಕಾಯ್ತಾನೆ ಇರಬೇಕು. ಸೊ ನಾನಂತೂ ಈ ಥರ ಎಂಜಾಯ್ ಮಾಡ್ತೀನಿ. ಹೋಪ್ ನೀವು ಇನ್ಮೇಲೆ ಎಂಜಾಯ್ ಮಾಡ್ತೀರಾ ಅಂತ. ಬಾಯ್.